24 ಫೆಬ್ರವರಿ ಭಾರತ ಹುಣ್ಣಿಮೆಯ ದಿನ. ಕೇವಲ 1 ರೂಪಾಯಿ ನಾಣ್ಯದ ಪ್ರಾಚೀನ ಕಾಲದ ಆ ಒಂದು ಮಹಾ ಉಪಾಯವನ್ನು ಮಾಡಿರಿ. ಜೀವನದ ಎಲ್ಲ ಕಷ್ಟಗಳಿಂದ ತಕ್ಷಣವೇ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ಸಂತೋಷಗಳಿಂದ ನಿಮ್ಮ ಮನೆ ತುಂಬುತ್ತದೆ. ನೀವು ಕೋಟ್ಯಾಧೀಶರೂ ಆಗುತ್ತೀರಾ. ಸ್ನೇಹಿತರೆ, ಇಲ್ಲಂತೂ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವರ್ಷದಲ್ಲಿ 12 ಹುಣ್ಣಿಮೆ ತಿಥಿಗಳು ಬರುತ್ತವೆ. ಇವುಗಳಲ್ಲಿ ಎಲ್ಲಕ್ಕಿಂತ ವಿಶೇಷ ಮತ್ತು ಮಹತ್ವವಾಗಿರೋದು ಭಾರತ ಹುಣ್ಣಿಮೆ ಆಗಿದೆ. ಯಾಕಂದರೆ ಶಾಸ್ತ್ರಗಳ ಅನುಸಾರವಾಗಿ ಯಾರು ಈ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಪೂಜೆ ಮಾಡ್ತಾರೋ ಅವರಿಗೆ 32 ಪಟ್ಟು ಫಲಗಳು ಸಿಗುತ್ತವೆ. ವೇದ ಪುರಾಣಗಳಲ್ಲಿ ಬರೆದಿರುವ ಹಾಗೆ ಭಾರತ ಹುಣ್ಣಿಮೆಯ ದಿನ ಮಾಡಿದಂಥ ಪೂಜೆ ಉಪಾಯಗಳಾಗಲಿ ವ್ರತಗಳಾಗಲಿ ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಹಿಂದೂ ಪಂಚಾಂಗದ ಅನುಸಾರವಾಗಿ 24 ಫೆಬ್ರವರಿ ದಿನದಂದು ಬೀಳುವಂಥ ಈ ಭಾರತ ಹುಣ್ಣಿಮೆಯ ಸಮಯವು ಪೂರ್ತಿಯಾಗಿ 111 ವರ್ಷಗಳ ನಂತರ ಬಂದಿದೆ. ಸ್ನೇಹಿತರೆ, ಈ ಭಾರತ ಹುಣ್ಣಿಮೆಯ ದಿನ ಪೂರ್ತಿಯಾಗಿ 62 ರೀತಿಯ ಶುಭ ಯೋಗಗಳ ನಿರ್ಮಾಣ ಆಗಲಿದೆ. ಇವುಗಳಲ್ಲಿ ಮಹಾಲಕ್ಷ್ಮಿ ಯೋಗ, ಧನಯೋಗ, ಇಂದ್ರಯೋಗ, ಬ್ರಹ್ಮಯೋಗ, ಸತಲಜ್ಜ ಯೋಗದಂಥ ಹಲವಾರು ಶುಭ ಯೋಗಗಳು ಬಂದಿವೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಈ ಭಾರತ ಹುಣ್ಣಿಮೆಯ ದಿನ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಯಾವುದಾದ್ರೂ ಪವಿತ್ರ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ, ಇಡೀ ದಿನ ವ್ರತವನ್ನು ಮಾಡಿದ್ರೆ, ಇಡೀ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಪೂಜೆ ಪಾಠಗಳನ್ನು ಮಾಡಿದ್ರೆ, ಇಲ್ಲಿ ನಿಮ್ಮ ಮನಸ್ಸಿಚ್ಛೆ ಯಾವುದೇ ಇರಲಿ ತುಂಬ ಸಮಯದಿಂದ ನೀವು ನೌಕರಿಯ ತಯಾರಿ ಮಾಡ್ತಾ ಇರ್ತೀರ, ನಿಮಗೆ ನೌಕರಿ ಸಿಗುತ್ತೆ, ನೀವು ನಿಂತ ಹೋದ ವ್ಯಾಪಾರ ನಡೆಯುತ್ತೆ. ಒಂದು ವೇಳೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಹುಟ್ಟಿದ್ರೆ ಅದು ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ನಿಮ್ಮ ಭಾಗ್ಯ ಪ್ರಬಲಗೊಳ್ಳುತ್ತದೆ. ಆದರೆ ಸ್ನೇಹಿತರೆ, ಒಂದು ವೇಳೆ ಯಾವುದೋ ಕಾರಣಗಳಿಂದ ಈ ಭಾರತ ಹುಣ್ಣಿಮೆಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ, ಇಡೀ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಪೂಜೆ ಪಾಠಗಳನ್ನು ವ್ರತಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಅಂದರು. ಒಂದು ವೇಳೆ ನೀವೇನಾದರೂ ಈ ಭಾರತ ಹುಣ್ಣಿಮೆಯ ದಿನ ಕೇವಲ 1 ರೂಪಾಯಿಯ ಆ ಮಹಾ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಂಬಿಕೆ ಇಡಿ. ಸ್ನೇಹಿತರೆ, ಕೇವಲ ಇಷ್ಟು ಚಿಕ್ಕ ಉಪಾಯ ಮಾಡಿದ ನಂತರವೂ ಸಾಕ್ಷಾತ್ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೃಪೆ ಆಶೀರ್ವಾದ ನಿಮಗೆ ಸಿಗುತ್ತದೆ. ಇದರಿಂದ ನಿಮ್ಮ ಭಾಗ್ಯವು ಪ್ರಬಲಗೊಳ್ಳುತ್ತದೆ. ನವಗ್ರಹಗಳು ನಿಮಗೆ ಸಾಥ್ ಕೊಡುತ್ತವೆ. ಇನ್ನೊಂದೆಡೆ ಈ ಚಿಕ್ಕ ಉಪಾಯವನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಧನ ಸಂಪತ್ತಿನ ಮಳೆ ಆಗುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಆಗಮನಿಸಿದ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಸ್ನೇಹಿತರೆ, ಈಗ ನೀವು ಸಹ ಯೋಚನೆ ಮಾಡ್ತಾ ಇರ್ಬೋದು, ಕೇವಲ 1 ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ಹೇಗೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸ್ಕೊಳ್ಬೋದಂತ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಯಾವಾಗ ತಾಯಿ ಲಕ್ಷ್ಮೀದೇವಿಯ ಪೂಜೆ ಪಾಠಗಳನ್ನು ಶುರು ಮಾಡ್ತಾರೋ ಅಲ್ಲಿ ಯಾವತ್ತಿಗೂ 1 ರೂಪಾಯಿ ನಾಣ್ಯವನ್ನು ಬಳಸಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಲಾಗುತ್ತದೆ. ಈ ರೀತಿ ಮಾಡೋದು ನಮ್ಮ ವೇದ ಪುರಾಣಗಳ ಅನುಸಾರವಾಗಿ ಅತ್ಯಂತ ಶುಭ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ನೀವೇನಾದರೂ 24 ಫೆಬ್ರವರಿ ಈ ಭಾರತ ಹುಣ್ಣಿಮೆಯ ದಿನ ಕೇವಲ 1 ರೂಪಾಯಿ ನಾಣ್ಯದ ಈ ಪ್ರಯೋಗಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಮಾಡಿದ್ರೆ ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ಬೇರು ಸಮೇತವಾಗಿ ಕಿತ್ತು ದೂರ ಆಗುತ್ತವೆ. ನಿಮ್ಮ ಜೀವನದಲ್ಲಿ ಒಂದು ಪವಾಡದ ರೀತಿ ಬದಲಾವಣೆಗಳನ್ನು ಕಾಣ್ತೀರಾ. ಒಂದೇ ದಿನದ ಉಪಾಯದಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಚಿಕ್ಕ ಪುಟ್ಟ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಎಲ್ಲಕ್ಕಿಂತ ಮೊದಲನೇ ಉಪಾಯ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವಂಥ ಮಹಾ ಉಪಾಯ. ಸ್ನೇಹಿತರೆ, ಒಂದು ವೇಳೆ ನೀವು ತುಂಬ ಕಷ್ಟಪಡ್ತಾ ಇದ್ದರೆ, ಶ್ರಮ ಪಡ್ತಾ ಇದ್ದರೆ ಅದಕ್ಕೆ ತಕ್ಕ ಫಲ ನಿಮಗೆ ಸಿಗ್ತಾ ಇರೋದಿಲ್ಲ. ಶಾಸ್ತ್ರಗಳ ಅನುಸಾರವಾಗಿ ಇವುಗಳಿಗಿರುವಂಥ ಮುಖ್ಯ ಕಾರಣ ನಿಮ್ಮ ಶುಕ್ರಗ್ರಹ ದುರ್ಬಲ ಆಗಿರುತ್ತದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ 24 ಫೆಬ್ರವರಿ ದಿನ ಸಾಯಂಕಾಲ ಚೆನ್ನಾಗಿ ಸ್ನಾನ ಮಾಡಬೇಕು. ಇಲ್ಲಿ 1 ರೂಪಾಯಿಯ 2 ನಾಣ್ಯಗಳನ್ನು ತೆಗೆದುಕೊಳ್ಳಿ. 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ನಿಮ್ಮ ಮನೆಯ ದೇವರ ಕೋಣೆಯ ಒಳಗಡೆ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿಯ ಫೋಟೋ ಅಥವಾ ಮೂರ್ತಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಈ 2 ನಾಣ್ಯಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು. ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ನೀವು ಜಪ ಮಾಡಬೇಕು.
ಈ ಬೀಜ ಮಂತ್ರವು ಈ ಪ್ರಕಾರದಲ್ಲಿ ಇದೆ. ಓಂ ಮಹಾಲಕ್ಷ್ಮೀ ನಮಃ. ಈಗ ಈ 2 ನಾಣ್ಯಗಳಲ್ಲಿ ಒಂದು ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ಪರ್ಸ್ ಯಾವತ್ತಿಗೂ ಚರ್ಮದಿಂದ ರೆಡಿ ಆಗಿರಬಾರ್ದು. ಇನ್ನು 2ನೆಯ ನಾಣ್ಯವನ್ನು ನೀವು ಹಣ ಇಡುವಂಥ ಕಬೋರ್ಡ್ನಲ್ಲಿ ಇಟ್ಕೊಂಡ್ಬಿಡಿ. ಕೇವಲ ಎಷ್ಟು ಚಿಕ್ಕ ಉಪಾಯ ನೀವು ಈ ಭಾರತ ಹುಣ್ಣಿಮೆಯ ದಿನ ಮಾಡಿದ್ರು ನಂಬಿಕೆ ಇಡಿ ಸ್ನೇಹಿತರೆ, ಈ ನಾಣ್ಯವು ಅಭಿಮಂತ್ರಗೊಳ್ಳುತ್ತದೆ, ವ್ಯರ್ಥವಾಗಿ ಹಣ ಖರ್ಚಾಗೋದನ್ನು ನಿಲ್ಲಿಸುತ್ತೆ. ನಿಮ್ಮ ಶುಕ್ರ ಗ್ರಹ ಶಕ್ತಿಶಾಲಿಯಾಗುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಣಯಗಳನ್ನು ನೀವು ತೆಗೆದುಕೊಂಡರೂ ಅವುಗಳಲ್ಲಿ ದುಪ್ಪಟ್ಟಾಗಿರುವ ಲಾಭಗಳನ್ನು ಕಾಣ್ತೀರಾ. ಇನ್ನು 2ನೇದಾಗಿರೋದು ಭಾಗ್ಯ ಸಾಥ್ ಕೊಡುವಂಥ ಮಹಾ ಉಪಾಯ ಆಗಿದೆ. ಸ್ನೇಹಿತರೆ, ಭಾರತ ಹುಣ್ಣಿಮೆಯ ದಿನ ಭಗವಂತನಾದ ವಿಷ್ಣು ಅರಳಿ ಮರದಲ್ಲಿ ವಾಸ ಮಾಡಲು ಬಂದಿರ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತನಾದ ವಿಷ್ಣು ಈ ರೀತಿ ಹೇಳಿದ್ದಾರೆ, ವೃಕ್ಷಗಳಲ್ಲಿ ನಾನು ಅರಳಿ ಮರವಾಗಿದ್ದೇನೆ. ಸ್ನೇಹಿತರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ. 20 ಫೆಬ್ರವರಿ ದಿನ ಸಾಯಂಕಾಲ 1 ರೂಪಾಯಿ ನಾಣ್ಯವನ್ನು ನೀವು ತೆಗೆದುಕೊಳ್ಳಿ. ಒಂದು ತುಪ್ಪದ ದೀಪವನ್ನು ತೆಗೆದುಕೊಳ್ಳಿ. ನಿಮ್ಮ ಮನೆಯ ಹತ್ತಿರ ಇಲ್ಲಿ ಯಾವುದೇ ಅರಳಿ ಮರ ಇದ್ದರೆ ಅಲ್ಲಿ ನೀವು ಹೋಗಬೇಕು. ಎಲ್ಲಕ್ಕಿಂತ ಮೊದಲು ಅರಳಿ ಮರದ ಹತ್ತಿರ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ 1 ರೂಪಾಯಿ ನಾಣ್ಯವನ್ನು ಅರಳಿ ಮರದ ಹತ್ತಿರ ಇಡಬೇಕು. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ನಾಣ್ಯವನ್ನು ಅರಳಿ ಮರದ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಯಾಕಂದರೆ ಶಾಸ್ತ್ರಗಳ ಅನುಸಾರವಾಗಿ ಇದೇ ದಿಕ್ಕಿನಲ್ಲಿ ಭಗವಂತನಾದ ವಿಷ್ಣು ವಾಸ ಮಾಡ್ತಾರೆ. ಈಗ ನೀವು ಅರಳಿ ಮರವನ್ನು 11 ಬಾರಿ ಪರಿಕ್ರಮಣ ಮಾಡಬೇಕು. ಪರಿಕ್ರಮಣ ಮಾಡುವಾಗ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ಜಪ ಮಾಡಿರಿ. ಬೀಜ ಮಂತ್ರ ಈ ರೀತಿಯಾಗಿದೆ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕೇವಲ ಎಷ್ಟು ಉಪಾಯವನ್ನು ನೀವು ಈ ಹುಣ್ಣಿಮೆಯ ದಿನ ಮಾಡಿದ್ರು ನಿಮ್ಮ ದುರ್ಭಾಗ್ಯ ಶಾಶ್ವತವಾಗಿ ದೂರ ಆಗುತ್ತದೆ. ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ. ಇಲ್ಲಿ ನೀವು ಯಾವುದೇ ಕಾರ್ಯವನ್ನು ಶುರು ಮಾಡಿದ್ರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಸ್ನೇಹಿತರೆ, ಇನ್ನು 3ನೆಯ ಉಪಾಯ ಧನಪ್ರಾಪ್ತಿಯ ಮಹಾ ಉಪಾಯ ಆಗಿದೆ. ಈ ಹುಣ್ಣಿಮೆಯ ನಂತರ ನೀವು ಕೋಟ್ಯಾಧೀಶರಾಗಲು ಇಷ್ಟಪಡ್ತಾ ಇದ್ದರೆ ಕೇವಲ ಒಂದು ಚಿಕ್ಕ ಉಪಾಯವನ್ನು ಇಲ್ಲಿ ನೀವು ಹುಣ್ಣಿಮೆಯ ದಿನ ಮಾಡಬೇಕು. ಈ ಹುಣ್ಣಿಮೆಯ ದಿನ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ನೀವು ಸ್ನಾನ ಮಾಡಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೋಗಿ ನೀವು ಕುಳಿತುಕೊಳ್ಳಿರಿ. ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಯ ಕಲಾಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಅಲ್ಲಿ ಹಾಕಬೇಕು. ಅದರಲ್ಲಿ 3 ಲವಂಗ, 1 ರೂಪಾಯಿ ನಾಣ್ಯ, 1 ಮುಷ್ಟಿಗೆಯಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕಬೇಕು. ನಂತರ ಇದನ್ನು ಗಂಟು ಕಟ್ಟಬೇಕು. ನಂತರ ತಾಯಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಬೀಜ ಮಂತ್ರ ಈ ರೀತಿ ಇದೆ, ಓಂ ಶ್ರೀಂ ಶ್ರೀಯೇ ನಮಃ. ನಂತರ ಈ ಗಂಟನ್ನು ಹಣ ಇಡುವಂಥ ಕಬೋರ್ಡ್ನಲ್ಲಿ ಇಟ್ಟುಬಿಡಿ. ಈ ಗಂಟು ಅಭಿಮಂತ್ರಗೊಳ್ಳುತ್ತದೆ. ಹಣವನ್ನು ಎಳೆಯುವಂಥ ಕೆಲಸವನ್ನು ಇದು ಮಾಡುತ್ತದೆ. ಈ ಗಂಟು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಂತೆ ನಿಮ್ಮ ಜೀವನದಲ್ಲಿ ಕೆಲಸವನ್ನು ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಏನೇ ಧನ ಸಂಪತ್ತು ಬಂದರೂ ಅದರಲ್ಲಿ ವೃದ್ಧಿಯನ್ನು ನೀವು ಕಾಣ್ತೀರಾ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮುಂಬರುವಂಥ ಸಮಯದಲ್ಲಿ ನೀವು ಯಶಸ್ವಿಯಾಗದಂತೆ ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.